ಜೀವನಕ್ಕಾನ ನೀವು ತೊಗೊಳ್ಬೇಕಾಗತ್ತೆ, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ತೊಗೊಳ್ಳಿ ಇಲ್ಲಾಂದ್ರೆ ಕಷ್ಟ ಆಗತ್ತೆ ಅಂತ ಅವರು ಪಾಪ ಹೇಳಿದ್ರು. ಆ್ಯಕ್ಚುಲಾಗಿ ನಾನು ದುಡ್ಡು ಕೊಟ್ಟು ಅಲ್ಲಿ ವ್ಯವಹಾರದ್ದು ಮಾಡಿದ್ರೆ ಸರಿಯಾದ ಸೇವೆ ಅನ್ಸ್ಕೊಳ್ಳಲ್ಲ. ಇದರಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಐಡೆಂಟಿಟಿ ಇದೆ ಅಂತ ಹೇಳಿದ್ರೆ ಅದು ರಾಮ. ಭಾರತದಲ್ಲಿ ಸ್ಪಿರಿಚುಯಾಲಿಟಿ ಕಮ್ಮಿ ಆಗೋಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಒಂದು 3 ಅಡಿಗೆ 3 ಅಡಿ ಜಾಗದಲ್ಲಿ ಇಷ್ಟೇಷ್ಟು ಒಂದು ಗೂಡು ಥರ ಅಲ್ಲಿ ಕೂಡಿಸಿದ್ರು. ಅವಾಗ ಏನಪ್ಪ ಈ ಹಿಂದೂಸ್ತಾನದಲ್ಲಿ ಈ ರೀತಿ ರಾಮ ಇದಾನಲ್ಲ ಅಂತ ಬಹಳ ದುಃಖ ಆಗಿದ್ದುಂಟು ಇದರಲ್ಲಿ. ಆಮೇಲೆ ಸರಿ ಹೇಗಿರು ನೀರಲ್ಲಿ ಇಳಿದು ಮತ್ತೆ ಒದ್ದೆ ಆಗತ್ತೆ, ಚಳಿ ಆಗುತ್ತೆ ಅಂದರೆ ಅಗತ್ಯ ಇರಲಿ. ಸರಿ ಜೈ ಶ್ರೀರಾಮ್ ಅಂತ ಹೇಳಿದ್ ಮುನ್ನುಗ್ಗಿದ್ದು ಆ್ಯಕ್ಚುಲಾಗಿ. ಆಂಜನೇಯ ಕರ್ನಾಟಕದವನು, ಕರ್ನಾಟಕದವರೇ ಇದಕ್ಕೆ ಸೇವೆ ಮಾಡಬೇಕಾದ್ದು ಸರಿಯಾಗಿದೆ. ಗೋಲ್ಡ್ ಮೆಡಲಿಸ್ಟು ಇದರಲ್ಲಿ ಫಿಸಿಕ್ಸಲ್ಲಿ, MSc ಫಿಸಿಕ್ಸಲ್ಲಿ. ಹಾಗಿದ್ರು ಎಲ್ಲ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ತಾರೆ. ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಅಲ್ಲಿ ಸೇವೆ ಮಾಡ್ತಾರೋ ಸಾಕಷ್ಟಿದ್ದಾರೆ ಇದರಲ್ಲಿ. ಹಾಗೆ ನೀವು ಯಾವುದೇ ರೀತಿಯಾದ ಒಂದು ಫಲಾಪೇಕ್ಷೆ ಇಲ್ಲದೆ ಈ ಕಾರ್ಯವನ್ನು ವಾಲಂಟ್ರಿಯಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಇದು ತುಂಬ ದೊಡ್ಡ ಮನಸ್ಸು ಇರಬೇಕು ಈ ಒಂದು ಕಾರ್ಯವನ್ನು ಈ ರೀತಿಯಾಗಿ ಮಾಡಬೇಕು ಅಂದಾಗ. ಹಾಗಾಗಿ ಇದರ ಒಂದು ನಿಮ್ಮ ಮನೋಭಾವನೆ ಹೇಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾನೇನು ತುಂಬ ದೊಡ್ಡ ಸೇವೆ ಮಾಡಿದ್ದು ಅಂತ ಏನಿಲ್ಲ ಮೇಡಮ್. ಇದರಲ್ಲಿ ಅದೆಷ್ಟು ಅಳಿಲ್ ಸೇವೆನೇ. ನಮ್ಮ ಥರ ಬೇಕಾದಷ್ಟು ಕೆಲಸ ಮಾಡ್ತಾ ಇರೋ, ಸೇವೆ ಮಾಡ್ತಾ ಇರೋರು ಇದ್ದಾರೆ. ನಮ್ಮ ಗೋಪಾಲ್ ಜಿ ಅಂತ ಅವರು ಕರ್ನಾಟಕದವರೇ, ನಮ್ಮ ಸಿರ್ಸಿ ಅವರು. ಅವರೆಲ್ಲ ಮಾಡಿರೋ ತಪಸ್ಸು ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರು ಮಾಡ್ತಾ ಇರೋದೆಲ್ಲ ತಪಸ್ಸೆ. ಎಲ್ಲಿ ಯಾಕಂದರೆ ಅವರು ಗೋಲ್ಡ್ ಮೆಡಲಿಸ್ಟು ಇದರಲ್ಲಿ ಫಿಸಿಕ್ಸಲ್ಲಿ, MSc ಫಿಸಿಕ್ಸಲ್ಲಿ. ಹಾಗಿದ್ರು ಎಲ್ಲ ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಮಾಡೋ ಅಗತ್ಯ ಏನಿರಲಿಲ್ಲ. ಆ್ಯಕ್ಚುಲಾಗಿ ಅವರು ಲಕ್ಸುರಿಯಸ್ ಲೈಫೆಲ್ಲ ಲೀಡ್ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಆದರೆ ನಿಜವ್ರು ಹೇಳ್ತೀನಿ, ಅವರೆಲ್ಲ ಎಷ್ಟು ಮಾಡ್ತಾರೆ ಅಂದರೆ ಹಗಲು ರಾತ್ರಿ ಒಂದಿಸದ್ದಲ್ಲ, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಅಲ್ಲಿ ಸೇವೆ ಮಾಡ್ತಾರೋ ಸಾಕಷ್ಟಿದ್ದಾರೆ ಇದರಲ್ಲಿ ಅಂತ ಇಲ್ಲ ಅಂತ ಹೇಳಲ್ಲ. ಅರ್ಥ ಏನೋ ನನಗೆ ಮನಸ್ಸಿಗೆ ಬಂತು ಇದರಲ್ಲಿ. ಇಲ್ಲ, ರಾಮನ ಹತ್ರ ಯಾವುದೇ ಒಂದು ಏನು ಹಣದ ಒಂದು ವ್ಯವಹಾರ ಮಾಡಬಾರ್ದು ಇಲ್ಲಿ. ಯಾಕಂದರೆ ಈ ಜೀವನಕ್ಕೆ, ಈ ಜನ್ಮಕ್ಕೆ ಇಂಥ ಒಂದು ಸೇವೆ ಅವಕಾಶ ಸಿಕ್ಕಿದೆ ಇರಲಿ, ಗೊತ್ತಾ. ಆ ಥರ ಇದ್ದಾಗ ಅದನ್ನು ದುಡ್ಡು ಕೊಟ್ಟು ಅಲ್ಲಿ ವ್ಯವಹಾರದ್ದು ಮಾಡಿದ್ರೆ ಸರಿಯಾದ ಸೇವೆ ಅನ್ಸ್ಕೊಳ್ಳಲ್ಲ ಇರಲಿ. ಅದಕ್ಕೆ ನಾನು ಸೇವಾ ಮನೋಭಾವದಿಂದನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದು. ಸರಿ, ನಮ್ಮ ಶ್ರೀನಾಥ್ ಸರ್ ಹೇಳಿದ್ರು, ಇಲ್ಲ ಆ ರೀತಿ ಎಲ್ಲ ಜೀವನಕ್ಕಾನ ನೀವು ತೊಗೊಳ್ಬೇಕಾಗತ್ತೆ, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ತೊಗೊಳ್ಳಿ ಇಲ್ಲಾಂದ್ರೆ ಕಷ್ಟ ಆಗತ್ತೆ ಅಂತ ಅವರು ಪಾಪ ಹೇಳಿದ್ರು. ಆ್ಯಕ್ಚುಲಾಗಿ ಹೇಳಲ್ಲ, ಅವ್ರು ಹೇಳಿದ್ದು ಅವ್ರ ಧರ್ಮ ಇದರಲ್ಲಿ. ಬಟ್ ನನಗೆ ಹಾಕೋದು ಮನಸ್ಸಿಗೆ ಒಗ್ಲಿಲ್ಲ. ಆ್ಯಕ್ಚುಲಾಗಿ ಎಲ್ಲ ಬೇಡ, ಪ್ಯೂರ್ ಏನು ಸೇವೆ ಅಂತಿರುತ್ತೆ ರಾಮ ಸೇವೆ, ಅದು ನಿಜವಾಗ್ಲೂ ರಾಮ ಸೇವೆನೇ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಮಾಡಿದೆ. ಸರ್, ಈಗ ನಾವು ಏನು ವೈಭವ ನೋಡ್ತಾ ಇದ್ದೀವಿ ರಾಮ ಮಂದಿರದ್ದು, ಅವಾಗ ಹೇಗಿತ್ತು ಅಲ್ವಾ? ಇವಾಗೇನೋ ನಾವು ಅಷ್ಟು ವೈಭವ ಎಲ್ಲ ನಾವು ಕಾಣ್ತಾ ಇದ್ದೀವಿ. ಬಟ್ ಆಗಿನ ಕಾಲದಲ್ಲಿ ಅಂದರೆ ಆಗ ಹೇಗಿತ್ತು ರಾಮ ಮಂದಿರ ಅಂತ ನಮಗೆ ಒಂದು ಪರಿಚಯವನ್ನು ಮಾಡಿಕೊಡಿ. ಅದಾದಮೇಲೆ ನೀವಲ್ಲಿ, ಯಾಕಂದರೆ ರಾಮ ಮಂದಿರದಲ್ಲಿ ಒಂದು ಕಾರ್ಯ ನಿರ್ವಹಿಸಬೇಕು ಅಂದರೆ ತುಂಬ ಚಾಲೆಂಜಸ್ ಇರುತ್ತೆ. ಸೊ ನಿಮ್ಗೆ ಎದುರಾದಂತಹ ಚಾಲೆಂಜಸ್ ಏನು ಸರ್? ಅಲ್ಲಿ ಒಂದು ಕಾರ್ಯ ನಿರ್ವಹಿಸಬೇಕು ಅಂದಾಗ ನೀವು ಯಾವ ರೀತಿಯಾದ ಒಂದು ತೊಂದರೆಗಳೇನಾದರೂ ಎದುರಾಯ್ತಾ? ಸೊ ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಸಾಕಷ್ಟು ಹೋದಾಗ ನೀವು ಸಾಕಷ್ಟು ಚಾಲೆಂಜಸ್ ಇತ್ತು ಅಲ್ಲಿ ಇರಲಿ. ಸಾಕಷ್ಟು ಚಾಲೆಂಜಸ್ ಅಂದರೆ ಹೊಟ್ಟಬಲ್ಲ ಅದೊಂದು ಅಯೋಧ್ಯೆ ಅಂತ ಹೇಳಿದ್ರೆ ಡೆವಲಪ್ಮೆಂಟೇ ಇಲ್ದಿರೋ ಒಂದು ಗ್ರಾಮ ಅದರಲ್ಲಿ. ಯಾಕಂದರೆ ನಾನು ಒಂದು ಈಗ 8-10 ವರ್ಷದ ಹಿಂದೆ ಹೋದಾಗ ನಿಜವಾಗ್ಲೂ ರಾಮನ್ ನೋಡಿ ಬಹಳ ದುಃಖನೇ ಆಗಿತ್ತು, ಕಣ್ಣಲ್ಲಿ ನೀರು ಬಂದಿತ್ತು. ಯಾಕಂದರೆ ಇವತ್ತು ರಾಮ ಅಂತ ಹೇಳಿದ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಐಡೆಂಟಿಟಿ ಇದೆ ಅಂತ ಹೇಳಿದ್ರೆ ಅದು ರಾಮ. ಖಂಡಿತ ಇಲ್ಲಲ್ಲೇ ಇವತ್ತು ಹಿಂದೂಗಳನ್ನ ಒಗ್ಗೂಡಿಸೋದು ಅಂತ ಹೇಳಿದ್ರೆ ರಾಮನ ಶಬ್ದ ಅನ್ನೋದು ಎಲ್ಲರನ್ನೂ ಒಗ್ಗೂಡಿಸುತ್ತೆ ಇರಲಿ. ಎಲ್ಲರ ಕಣ್ಣಲ್ಲೂ ನೀರು ತರಿಸೋಂಥ ಒಂದು ಪವರ್ ಇದೆ ಅಂದರೆ ಆ ರಾಮ ಶಬ್ದಕ್ಕಿದೆ ಆ್ಯಕ್ಚುಲಾಗಿ. ಅಂಥ ರಾಮ ಎಲ್ಲೋ ಒಂದು ಸಣ್ಣ ಇದರಲ್ಲಿ ಏನು ಗೊತ್ತಾ, ಒಂದು 3 ಅಡಿಗೆ 3 ಅಡಿ ಜಾಗದಲ್ಲಿ ಇಷ್ಟೇಷ್ಟು ಒಂದು ಗೂಡು ಥರ ಅಲ್ಲಿ ಕೂಡಿಸಿದ್ರು. ಅವಾಗ ಏನಪ್ಪ ಈ ಹಿಂದೂಸ್ತಾನದಲ್ಲಿ ಈ ರೀತಿ ರಾಮ ಇದಾನಲ್ಲ ಅಂತ ಬಹಳ ದುಃಖ ಆಗಿದ್ದುಂಟು ಇದರಲ್ಲಿ. ತುಂಬ ನಡ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಸೆಕ್ಯೂರಿಟಿ ನೋಡ್ಬಿಟ್ರೆ ಅಯ್ಯೋ ಭಯಂಕರ ಸೆಕ್ಯೂರಿಟಿ. ಇಷ್ಟೊಂದೆಲ್ಲ ಬೇಕೇ, ಯಾಕೆ ಹಿಂಗೆ ಇಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್ ಆಗೋಗಿದೆಯಲ್ಲ, ಏಕೆ ನಮ್ಮ ರಾಮನಿಗೆ ಇಷ್ಟೊಂದೆಲ್ಲ ಬೇಕಾ? ಅವನದೇ ಯಾಕೆಂದರೆ ಇವಾಗ ರಘುವಂಶ ಇದು ಪರಂಪರೆ ತೊಗೊಂಡ್ಬಿಟ್ರೆ ಈ ಭಾರತನ ಆಳ್ದವರು ರಘು ಮಹಾರಾಜ ಎಲ್ಲ ಪೂರ್ತಿ ಆ ರಾಮನ ವಂಶಸ್ಥರೆಲ್ಲ ಆಳಿದ ಜಾಗ, ಶ್ರೀರಾಮಚಂದ್ರ ಆಳಿದ ಜಾಗ ಇದು. ಇವತ್ತು ಅವನಿಗೆ ಆ ಮಹಾರಾಜನಿಗೆ ಇರಲಿ, ಅವನಿಗೆ ಆ ಪರಮಾತ್ಮನಿಗೆ ಅವನಿಗೆ ಜಾಗ ಇರಲಿಲ್ಲ ಅಂತ ಹೇಳಿದ್ರೆ ಹೇಗೆ ಇದು ಇರಲಿ ಅಂತ ಅವ್ರಿಗೆ ದುಃಖಪಟ್ಟಿದ್ದುಂಟು. ಆದರೆ ಇವತ್ತಿಗೆ ನಿಜವಾಗ್ಲೂ ಹೇಳ್ತೇನೆ,
ಲಕ್ಷಾಂತರ ಕೋಟ್ಯಾಂತರ ಜನರ ತಪಸ್ಸು, ನಮ್ಮ ನಿಮ್ಮಗಳೆಲ್ಲ ನಮ್ಮ ಒಂದು ಇದ್ರ ಪುಣ್ಯ ಅಂತ ಹೇಳ್ತೀನಿ, ಪುಣ್ಯ ವಿಶೇಷ ಅಂತ ಹೇಳ್ತೀನಿ. ನಾವಿದ್ದ ಹಾಗೆ ನಾವು ಇವತ್ತು ರಾಮ ಮಂದಿರ ನೋಡೋ ಒಂದು ಇದಾಯ್ತಲ್ಲ ಆ್ಯಕ್ಚುಲಾಗಿ. ಅಲ್ಲಿ ಆ ವಿಷಯದಲ್ಲಿ ನೋಡಿ, ಇಲ್ಲಿ ಯಾವುದೇ ರಾಜಕೀಯ ಬೇಡ ಇದರಲ್ಲಿ ಖಂಡಿತ ಹೇಳ್ತೀನಿ. ಇವತ್ತಿಗೆ ಆ ಒಂದು ಕಾರಣಕ್ಕಾಗಿದ್ದರೆ ಮೋದಿಜಿ ಅವರ ಒಂದು ಇದೆ, ಒಂದು ಸಂಕಲ್ಪ ಇವತ್ತು ಈ ಸಲ ಆಗಲೇಬೇಕು ಅಂತ. ಅವರು ಸಪೋಸ್ ಕೇಜ್ರಿವಾಲ್ ತೊಗೊಂಡ್ಬಿಟ್ಬಿಟ್ಟಿದ್ರೆ ಏನಾಗ್ಬೋದಾಗಿತ್ತು? ಅವನ್ನ ಬ್ಲೇಮ್ ಮಾಡೋಕ್ಕಾಗ್ತಾಯಿತ್ತಾ? ಇಷ್ಟು ವರ್ಷದಿಂದ ಆಗಿತ್ತು, ಹಾಗೆ ಇತ್ತು ಅಂತ ಆಗ್ತಾಯಿತ್ತು. ಆದರೆ ಅವ್ರ ಒಂದು ಸಂಕಲ್ಪ ಇಲ್ಲ, ಈ ಸರ್ ನಡೀಲೇಬೇಕು ಅನ್ನೋ ಒಂದು ಶುದ್ಧ ಸಂಕಲ್ಪ ಅದಲ್ದಿರ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ, ಯಾರಿಗೆ ಯಾವುದೋ ಒಂದು ಪ್ರಾಣಹಾನಿ ಆಗದಿರ ಇದೆ ತೀರ್ಮಾನ ಮಾಡಿರೋದು. ಆ ಒಂದು ನಿಜವಾದ ಸಂತೋಷ ವಿಷಯ. ಹಾಗೆ ಯೋಗಿಜಿನೂ ಇದರಲ್ಲಿ ಖಂಡಿತ ಹೇಳ್ತೀನಿ, ಅವರು ಇಬ್ಬರು ತಪಸ್ಸೆ ನಿಜವಾದ ರಾಮ ಮಂದಿರ ಬಂದಿದೆ ಆ್ಯಕ್ಚುಲಿಗೆ, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಾಗಿ, ತುಂಬ ಚೆನ್ನಾಗಿ ಆಗ್ತಾ ಇದೆ ಇದರಲ್ಲಿ ಅಂತ. ಸೊ ಅವ್ರು ಹೇಳಲ್ಲ, ಸ್ಟಾರ್ಟಿಂಗಲ್ಲಿ ಹೋದಾಗ ಅಂತ ಚಾಲೆಂಜಸ್ ತುಂಬ ಇತ್ತು. ನಾನು ಬಹುಶಃ ನಾನು ಹೋಗಿ ಒಂದು ಫ್ರಮ್ ಡೇ 1 ಅಂತ ಹೇಳ್ಬೋದು ಆ್ಯಕ್ಚುಲಾಗಿ. ಶುರು ಆಗಿತ್ತು, ಒಂದು 10 ಕಲ್ಲು ಇಟ್ಟಿದ್ರು ಅಷ್ಟೇ, ಆಮೇಲೆ ತಿರ್ಗಾ ರಿಮೂವ್ ಮಾಡಿ ತಿರ್ಗಾ ಅದನ್ನು ಇಡೋ ಪರಿಸ್ಥಿತಿ ಬಂದಿತ್ತು ಕಲ್ಲು ಆ್ಯಕ್ಚುಲಿಗೆ. ಅಂದರೆ ಬೇಸ್ಮೆಂಟ್ ಪ್ರಾರಂಭ ಆದಾಗಿಂದ ನಾನು ಅಲ್ಲಿ ನೋಡಿದ್ದೀನಿ ಆ್ಯಕ್ಚುಲಿಗೆ. ಸುಮಾರು 120-125 ಜನ ಸ್ಟಾರ್ಟಿಂಗಲ್ಲಿ ಇದ್ದವರು ಇದರಲ್ಲಿ. ಆವಾಗ ರಾಮ ಮಂದಿರ ಕ್ಯಾಂಪಸ್ಸಲ್ಲಿ ಎಲ್ಲ ಒಂದು ಕಾಡಿದ್ದಂಗೆ ಇತ್ತು ಆ್ಯಕ್ಚುಲಾಗಿ, ಖಂಡಿತ ಕಾಡಿದ್ದಂಗೆ ಇತ್ತು. ಅಲ್ಲಿ ವ್ಯವಸ್ಥೆಗಳು ಹೆಚ್ಚಾಗಿರಲಿಲ್ಲ ಆ್ಯಕ್ಚುಲಾಗಿ. ಯಾಕೆಂದರೆ LNT ಅವ್ರು ಇದು ಮಾಡಿದ್ರು ಅಲ್ಲಿ, ಇನ್ನು ಅವ್ರಿಗೂ ಗ್ರಾನೈಟ್ ಬಗ್ಗೆ ಅಷ್ಟೇ ಹೆಚ್ಚಾಗಿ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಆವಾಗಲೇ ಅವ್ರಿಗೂ ಹೊಸ್ತು ಅನುಭವ ಇರಲಿ. ಆ ವಿಷಯದಲ್ಲಿ ನಮ್ಮ ಶ್ರೀನಾಥ್ ಸರ್ಗೆ ಗ್ರಾನೈಟ್ ಬಗ್ಗೆ ತುಂಬ ಒಂದು 25 ವರ್ಷದ ಅನುಭವ ಇತ್ತು. ಅವರು ಸಾಕಷ್ಟು ಇನ್ಪುಟ್ಸ್ ಎಲ್ಲ ಕೊಟ್ಟೆಲ್ಲ ಮಾಡ್ಯಾರೆ. ನಮ್ಮ ಗೋಪಾಲ್ಜಿ ಅವರ ಒಂದು ಇದು ಟ್ರಸ್ಟ್ ಅವರಿದು ಎಲ್ಲರಿಗೂ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ರಾಮನಿಗೆ ಇರಲಿ ಅಂತ. ಆ ದೃಷ್ಟಿನಲ್ಲಿ ಇದು ಮಾಡಿದಾಗ ನಾವು 125 ಜನ ಇದ್ರು ಅಂತ ಹೇಳ್ಬಿಟ್ಟು. ಆವಾಗ ನೋಡಿದ್ದು ನನಗೆ ವಿಶೇಷ ಅಂತ ಹೇಳಿದ್ರೆ, ಆ ಮೊದಲೇ ದಿವಸದಿಂದ ನೋಡಿರೋದು ಇವತ್ತಿಗೆ ರಾಮ ಮಂದಿರ ಆಗಿರೋದು ನಮ್ಗೆ ಗೊತ್ತು. ಎಷ್ಟೋ ಜನ ಒಂದಷ್ಟೆಲ್ಲ ನಡೆದು ಮತ್ತೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಬಂದವರು ಇದ್ದಾರೆ. ಅದು ನಾವು ಫ್ರಮ್ ಬೇಸ್ಮೆಂಟಿಂದ ಸ್ಟಾರ್ಟಿಂಗಿಂದ ಇರೋದ್ರಿಂದ ಆ ಅನುಭವನೇ ಬೇರೆ ಆ್ಯಕ್ಚುಲಾಗಿ ಅಲ್ಲಿ. ಯಾಕಂದರೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ನೈಟ್ ಶಿಫ್ಟ್ ಎಲ್ಲ ಮಾಡ್ತಾಯಿದ್ವಿ. ಯಾಕಂದರೆ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ, ಜೊತೆಗೆ ಕೆಲಸ ನಡೀಬೇಕಲ್ಲ. ಯಾಕಂದರೆ ಗ್ರಾನೈಟ್ ಕನ್ಸ್ಟ್ರಕ್ಷನ್ ಅದರಲ್ಲಿ ಹ್ಯಾಂಡ್ಲಿಂಗ್ ಎಂದು ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ, ವೆರಿ ಡಿಫಿಕಲ್ಟ್ ಜಾಬ್. ಯಾಕಂತ ಹೇಳಿದ್ರೆ ಒಂದು ಗ್ರಾನೈಟ್ ಸ್ಲ್ಯಾಬು 3x3 ಅಡಿ ಅಗಲ, ಅದರಲ್ಲಿ 5 ಫೀಟ್ ಉದ್ದ, ಈ ರೀತಿ 3.5 ಫೀಟ್ ಇದೆ. ಈ ಥರ ಡೈಮೆನ್ಷನ್ಸ್ ಎಲ್ಲ ಬರ್ತಾಯಿತ್ತು ಆ್ಯಕ್ಚುಲಾಗಿ. ಅದು ಹೆಚ್ಚು ಕಮ್ಮಿ ಒಂದು ಕೆಲವು ಮಿನಿಮಮ್ ಅಂದರೆ 2.7 ಟನ್ಸ್ ಬರೋದು ಒಂದೊಂದು ಕಲ್ಲು, 2.7 ಟನ್ಸ್ ಇರಲಿ. ಸೊ ಅಲ್ಲಿಂದ ಹಾಗೆ 8.5 ಟನ್ಸು, 10 ಟನ್ಸು, 12 ಟನ್ಸ್ ಎಲ್ಲ ಹತ್ತಿರ ಹೋಗೋದು. ಅದೆಲ್ಲ ತೊಗೊಂಡು ಅಲ್ಲಿ ಒಂದು ಕಡೆ ಎಲ್ಲೋ ಸ್ಟೋರ್ ಮಾಡ್ತಾಯಿದ್ವಿ. ಅಲ್ಲಿಂದ ಇನ್ನೊಂದು ಕಡೆ ಸಾಗಿಸೋದು ಒಂದು ಚಾಲೆಂಜಸ್ಸು. ಬೆಂಗಳೂರಿಂದ ಲಾರಿನಲ್ಲಿ ಬರೋದು ಎಲ್ಲ ನಮ್ಮ ಕಲ್ಗಳೆಲ್ಲ ಆ್ಯಕ್ಚುಲಾಗಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಟ್ರೈನಲ್ಲಿ ಬಂತು, ಆಮೇಲೆ ಅಲ್ಲಿಂದ ತರ್ಸ್ಕೊಳ್ಳೋ ರೀತಿ ಕಾನ್ಪುರವರೆಗೂ ಬರೋದು, ಅಲ್ಲಿಂದ ತಿರ್ಗ ಲಾರಿಗಳು ಇದು ಮಾಡೋರು, ಟ್ರೈನಲ್ಲಿ ಕಳಿಸ್ತಾಯಿದ್ರು ಅಲ್ಲಿ. ಆ ರೀತಿ ವ್ಯವಸ್ಥೆ ಇತ್ತು. ಆವಾಗ ಲಾರಿಗಳು ಬರೋದು ಅಂತ ಹೇಳಿದ್ರೆ ಹೇಳಿದೆ ಒಂದು 12-13 ಕಲ್ಲು ಬರೋದು ಇದರಲ್ಲಿ. ಅಲ್ಲಿಂದ ಅನ್ಲೋಡಿಂಗೇ ಇಟ್ ಸೆಲ್ಫ್ ಈಸ್ ವೆರಿ ಡಿಫಿಕಲ್ಟ್. ನಮಗೆ ನೋಡೋಕ್ಕಲ್ಲ, ಇವತ್ತು ಕ್ರೇನ್ಸ್ ಎಲ್ಲ ಇರುತ್ತೆ, ಬಟ್ ಪ್ರಾಕ್ಟಿಕಲ್ ಚಾಲೆಂಜಸ್ಸು ತುಂಬ ಇತ್ತು ಆ್ಯಕ್ಚುಲಾಗಿ ಇರಲಿ. ಸ್ವಲ್ಪ ಎಲ್ಲ ಸಾಫ್ಟ್ ಸಾಯಿಲ್ ಬೇರೆ ಇರಲಿ, ಆ್ಯಂಡ್ ಜೊತೆಗೆ ಅಲ್ಲಿ ಹವಾಮಾನ ವೈಪರೀತ್ಯ ಬೇರೆ ತುಂಬ ಜಾಸ್ತಿ ಇರಲಿ. ನಾನು ಎಲ್ಲ ಒಂದು ಹವಾಮಾನನೂ ನೋಡ್ಬಿಟ್ಟೀನಿ, ಬಿಸಿಲು ನೋಡೀನಿ, ಮಳೆನೂ ನೋಡೀನಿ, ಹೇಳಲ್ಲ ಥಂಡಿ ಕಾಲದಲ್ಲೂ ನೋಡೀನಿ ಆ್ಯಕ್ಚುಲಾಗಿ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಥಂಡಿ ಅಂತ ಹೇಳಿದ್ರೆ ಬಾಡಿ ನಾನು ಹೇಳ್ತಲ್ಲ, ನನ್ನ ಅವಾಗ ಅಂದರೆ ಹಾಸ್ಯಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ನಾನು ಹೋಗ್ತಾಯಿದ್ದೆ, ನಾನು ಬೆಚ್ಚಗೋ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೆ. ಪಾಪ ಅಲ್ಲಿನ ವರ್ಕರ್ಸ್ ಕೆಲಸ ಮಾಡೋರು ಆ್ಯಕ್ಚುಲಿ, ಕೆಲಸ ಮಾಡೋರೆಲ್ಲ ಅದು ಹೇಳ್ತಾಯಿದ್ರು, ನಮಗೆಲ್ಲ ಚಳಿ ಅನಿಸ್ತಾ ಇದೆ, ಶಂಕರ್ ಸರ್ ಮಾತ್ರ ಆರಾಮಾಗಿರ್ತಾರಲ್ಲ ಹೇಗೆ ಅಂತ. ಅವ್ರ ಹಾಸ್ಯ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ಸರಿ ನಮ್ಗಿಲ್ಲಿ ಬೆಂಗಳೂರವ್ರಿಗೆ ಇಲ್ಲ ಸರ್ ಅಷ್ಟೆಲ್ಲ ಎಕ್ಸ್ಟ್ರೀಮ್ಸ್ ನೋಡಿ ಅಭ್ಯಾಸ ಇರೋದಲ್ಲ. ನಾನು ಹೋಗ್ಬೇಕಾದ್ರೆ ಥರ್ಮಲ್ಸು, ಅದ್ರ ಮೇಲೆ ಜೀನ್ಸು, ಅದ್ರ ಮೇಲೆ ಫಾರ್ಮಲ್ ಪ್ಯಾಂಟು ಇರಲಿ, ಒಳಗಡೆ ನೆಟ್ ಬನೀನು, ಅದ್ರ ಮೇಲೆ ಒಂದು ಟೀ-ಶರ್ಟು, ಅದ್ರ ಮೇಲೆ ಶರ್ಟು, ಅದ್ರ ಮೇಲೆ ಥರ್ಮಲ್ಸು, ಅದ್ರ ಮೇಲೆ ಜರ್ಕಿನ್ ಈ ರೀತಿ ಹಾಕೊಂಡು ಹೋಗದೆ ಮಾಡಕ್ಕೆ ಬಂದಿತ್ತು. ಅಷ್ಟು ಎಕ್ಸ್ಟ್ರೀಮ್ಸು ಎಲ್ಲ 2 ಡಿಗ್ರೀಸು 1 ಡಿಗ್ರಿಗೆಲ್ಲ ಬಂದ್ಬಿಡೋದು ಇದರಲ್ಲಿ ಅಂತ ಸಿಕ್ಕಾಬಿಟ್ಟೆ. ಆ ರಾತ್ರಿ ಹೊತ್ತು ಇಲ್ಲ ಕೆಲಸ ಮಾಡಿಸ್ಬೇಕಂತ ಹೇಳಿದ್ರೆ ಒಂದು 4-3 ಅಡಿ ಕಾಣಿಸ್ತಾ ಇರಲಿಲ್ಲ ಯಾರು ಜನಗಳು. ಆ ರೀತಿ ವೈಪರೀತ್ಯ ಅಂತ. ಅದೇ ರೀತಿ ಬಿಸಿಲು ತೊಗೊಂಡ್ಬಿಟ್ರೆ 45-47 ಡಿಗ್ರಿ ಸುಟ್ಟು ಹಾಕ್ಬಿಡ್ತಾನೆ ಸೂರ್ಯ ಇರಲಿ. ಹೇಳಲ್ಲ ನಮ್ಮ ಸ್ನೇಹಿತರು ಋಷಿಕೇಶನ್ ಅಂತ ಅವರು ರೇಗ್ಸೋರು, ಏನು ಸರ್ ಜಾಮೂನನ್ನು ಚೆನ್ನಾಗಿ ಎಣ್ಣೆಲಿ ಕರೆದ್ಬಿಟ್ಟು ಬ್ರೌನಾಗಿ ಮಾಡಿಬಿಟ್ಟು ಎಣ್ಣೆ ಪಾಕದಲ್ಲಿ ಹಾಕಿದಂಗೆ ಒಳ್ಳೆ ಹೆಂಗಾಗ್ಬಿಟ್ಟಿರ ಸರ್ ಏನಂತಂದ್ಬಿಟ್ಟು ಅಂತ, ಹೆಂಗಿದ್ದವ್ರು ಹೆಂಗಾಗ್ಬಿಟ್ಟಿರ ಅಂತ. ಆ ರೀತಿ ಎಷ್ಟು ಅದು
ಆ ಕಲ್ಲುಗಳು ಗ್ರಾನೈಟ್ ಬೇರೆ ತಾನೆ ಗ್ರಾನೈಟ್ ಹತ್ರ ಇನ್ನು ಸ್ವಲ್ಪ ರೇಡಿಯೇಟೆಡ್ ಹೀಟ್ ಬೇರೆ ಜಾಸ್ತಿ ಇರ್ತಾಯಿತ್ತು. ಅದಕ್ಕೋಸ್ಕರ ಮಧ್ಯಾಹ್ನ ಹೊತ್ತು ಕೆಲಸನೂ ನಿಲ್ಲಿಸ್ತಾಯಿದ್ರು 1 ಗಂಟೆಯಿಂದ 3 ಗಂಟೆವರೆಗೂ ಇಲ್ಲ ನಿಲ್ಲಿಸೋರು. ಯಾಕಂದರೆ ಇಲ್ಲಾಂದ್ರೆ ಆಗ ಸಾಧ್ಯನೇ ಇಲ್ಲ. ಎಕ್ಸ್ಟ್ರೀಮ್ಸ್ ಅಂದರೆ ಕಷ್ಟ. ನಮ್ಮ ಎಸ್ಪೆಷಲಿ ಬೆಂಗಳೂರಲ್ಲಿರೋ ಅಂಥ ನಮಗೆ ಅಭ್ಯಾಸ ಏನಂದರೆ ನಮ್ಮ ಮೈಂಡ್ ನಿಜವೂ ಹೇಳ್ತೀನಿ ಆ ಟೈಮಲ್ಲಿ ನಾವೇ ಮಾಡಿದ್ವಾ ಅಂತ ಅನ್ಸುತ್ತೆ. ಯಾಕಂದರೆ ಮೈಂಡಲ್ಲಿ ಬರೀ ರಾಮನೇ ತುಂಬಿಕೊಂಡಿದ್ದೆ ಆ್ಯಕ್ಚುಲಾಗಿ ಇದರಲ್ಲಿ. ನನ್ನ ಜೊತೆಗೆ ನಮ್ಮ ತಂದೆ ಒಂದು ಹೇಳಿ ಕಳಿಸಿದ್ರು, ನೀನು ಅಯೋಧ್ಯೆದಲ್ಲಿ ಕೆಲಸ ಮಾಡ್ತಿಲ್ಲಪ್ಪ, ಯಾವುದೇ ತರಹ ನಿನ್ನಿಂದ ಒಂದು ತಪ್ಪಾಗಬಾರ್ದು. ಏನಲ್ಲ ಕೆಲಸದ ಕ್ವಾಲಿಟಿನಲ್ಲಿ ಹಾಕ್ಕೊಳ್ಳಿ ಅಥವಾ ಬೇರೆ ರೀತಿಯಿಂದ ಯಾವ ಥರ ಇದ್ರೆ ಹಾಕ್ಕೊಳ್ಳಿ, ಯಾವ ರೀತಿ ಮನಸ್ಸು ಶುದ್ಧವಾಗಿ ನೋಡ್ಕೊಂಡು ನೀನು ಆ ರೀತಿಯೇ ನಡೆಸಬೇಕು. ಅಲ್ಲಿ ಒಂದು ತಪಸ್ಸರನೇ ಒಂದು ಜೀವನ ನಡೆಸ್ಬಿಟ್ಟು ನೀನು ಮಾಡಬೇಕು ಅಂತ ಕೂಡ ಹೇಳಿದ್ರು ನಮ್ಮ ತಂದೆಯರಲ್ಲಿ. ಆದಷ್ಟು ಮಟ್ಟಿಗೆ ನಾನು ಅದನ್ನು ಖಂಡಿತ ನಾನು ಇದು ಫಾಲೋ ಮಾಡೀನಿ ಅಂತ ಹೇಳಬಲ್ಲೆ. ಆ್ಯಕ್ಚುಲಿಗೆ ಅಂತ ಹೇಳಲ್ಲ, ನಿತ್ಯ ಸರಿಯು ನದಿಗೆ ಹೋಗ್ತಾ ಇದ್ದೆ ಬೆಳಗ್ಗೆ 5 ಗಂಟೆಗೆ. 5 ಅಂದರೆ ಅಲ್ಲೆಲ್ಲ ಪಾಪ ಎಲ್ಲ ಪರಿಚಯ ಇದ್ರು. ಅಲ್ಲಿ ಪಂಡಿತ್ಜಿ ಮಹಾರಾಜ್ ಅಂತ ಅಲ್ಲಿ ಪಾಪ ಅವ್ರಿಗೆ ನಾನಲ್ಲಿ ಈ ಹನುಮಾನ್ ಗ್ರಾನೈಟ್ಸ್ ಅಂತ ಹೇಳ್ದಲ್ಲ ಬೆಂಗಳೂರು ಬೇಸ್ಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಮೂಲಕವೇ ನಾನು ಹೋಗಿದ್ದಿದ್ದು. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಸರಿ ನನಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಕೊಟ್ಟಿದ್ದರು ಆ ಕಂಪ್ನಿಗೆ, ಹನುಮಾನ್ ಗ್ರಾನೈಟ್ಸ್ಗೆ ಅಂತ ಅಂದ್ಬಿಟ್ಟು. ಸುಮಾರು 100 ಜನ ನನ್ನ ಕೈ ಕೆಲಸ ಮಾಡ್ತಾಯಿದ್ರು ಇದರಲ್ಲಿ. ಸರಿ ಮೈಂಡ್ ಸೆಟ್ಟು ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡೇ ಇರೋ. ಸರಿ ನಾನು ತ್ರಿಕಾಲ ಸಂಧಾನನೂ ಮಾಡ್ತಾಯಿದ್ದೆ ಆ್ಯಕ್ಚುಲಿಗೆ. ತ್ರಿಕಾಲ ಸಂಧಾನ ಮಾಡಿ ನಿತ್ಯ ನಾಮಕ ಚಮಕಾದಿಗಳನ್ನು ಹೇಳ್ಕೊಂಡು, ರುದ್ರ ಅಂತ ನಾಮಕ ಚಮಕಗಳು, ರುದ್ರಗಳು ಚಮಕ ಅಂತ ಹೇಳ್ತಾರೆ, ಸೂಕ್ತಗಳನ್ನು ಹೇಳ್ಕೊಂಡು ಸಹಸ್ರಗಾಯತ್ರಿ ಮಾಡಿಕೊಂಡು ಈ ರೀತಿ ಕೆಲವೆಲ್ಲ ಅನುಷ್ಠಾನಗಳು ಇಟ್ಕೊಂಡಿದ್ದೆ ಆ್ಯಕ್ಚುಲಾಗಿ. ಎಲ್ಲ ಬೆಳಗ್ಗೆ ಸಂಜೆ ಹೊತ್ತು ಬರೋದು ಬೆಳಗ್ಗೆ 8:30 8:45 ಹೊರಟ್ರೆ ರಾತ್ರಿ ಬರೋದು 9:30 10 ಗಂಟೆ ಆಗೋದು ಆ್ಯಕ್ಚುಲಾಗಿ ಇರಲಿ ಅಂತ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಹೊತ್ತಂತೂ ಸರಿಯೂನಾಗಿ ಹೋಗ್ತದೆ. ಬಂದೆ ಸಂಜೆ ರಾತ್ರಿ ಬಂದರೆ ರಾತ್ರಿ ನನ್ನ ರೂಮಲ್ಲೇ ಒಂದು ಅನುಷ್ಠಾನ ಅದು ಮಾಡ್ಕೊತಾ ಇದ್ದೆ ಇರಲಿ. ಆವಾಗ ಸರಿಯೂನದಲ್ಲಿ ಎಲ್ಲರೂ ಇಲ್ಲೆಲ್ಲ ಪರಿಚಯ ಇರಲಿ. ಎಲ್ಲರೂ ಪಾಪ ಪಂಡಿತ್ಜಿ ಮಹಾರಾಜ್ ಇಂಜಿನಿಯರ್. ಅಲ್ಲಿ ಇಂಜಿನಿಯರ್ ಅಂತ ಹೇಳಿದ್ರೆ ಅಲ್ಲಿ ಬೆಲೆ ಜಾಸ್ತಿ. ಮ್ಯಾನೇಜರ್ ಅಂದರೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಈಗ ಇಂಜಿನಿಯರ್ಸು ಮ್ಯಾನೇಜರ್ ಕೆಲವು ಎಷ್ಟೋ ಇಂಜಿನಿಯರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವರೆಲ್ಲ ಇಂಜಿನಿಯರ್ ಅಂದರೆ ಅಯೋಧ್ಯೆ ಇಂಜಿನಿಯರ್ ಅಂತಲೇ ಅವ್ರ ಪಾಪ ಶಂಕರ್ಜಿ ಅಯೋಧ್ಯೆ ಇಂಜಿನಿಯರ್ ಅಂದರೆ ಪಾಪ ಅಲ್ಲಿ ಇದು ನಿಮಗೆ ನಯಾ ಘಾಟ್ ಅಂತ ಇದೆ, ಇಲ್ಲಿ ಕಚ್ಚಾ ಘಾಟ್ ಅಂತಿದೆ ಇಲ್ಲಿ ಸರಿ ನದಿ ಬ್ಯಾಂಕ್ ಸೈಡಲ್ಲಿ. ಅಲ್ಲಿ ಕಚ್ಚಾ ಘಾಟ್ ಅಂತ ಅಲ್ಲಿ ಒಳ್ಳೆ ಮರಳಿದೆ ಅನುಷ್ಠಾನಕ್ಕೆಲ್ಲ ಇತ್ತು. ಸಾಕಷ್ಟು ಜನ ಎಲ್ಲ ಪರಿಚಯ. ಅಲ್ಲಿ ಹೋಗೋಷ್ಟಲ್ಲೇ ಪಾಪ ಎಲ್ಲರೂ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋರು ಆ್ಯಕ್ಚುಲಿಗೆ. ಅದೊಂದು ಆಪ್ಯಾಯತೆ ಬೇಕಲ್ಲ. ಲೋಕಲ್ ಇದ್ದರೆ ಅದು ನಮಗೆ ಆ ಕನೆಕ್ಟ್ ಆಗಬೇಕಲ್ಲ ಆ್ಯಕ್ಚುಲಿಗೆ. ಆ ರೀತಿ ನಮ್ಗೆ ಲೋಕಲ್ ಅವರು ಬಹಳ ಪಾಪ ನನಗೆ ನನ್ನ ಕಂಡ್ರೆ ಅಷ್ಟೇ ವಿಶ್ವಾಸ, ನನಗೂ ಅವ್ರನ್ನ ಕಂಡ್ರೆ ಅಷ್ಟೇ ವಿಶ್ವಾಸ. ಎಲ್ಲರೂ ಕಾಫಿ ತೊಗೊಳ್ಳಿ, ಟೀ ತೊಗೊಳ್ಳಿ. ಅಗ್ಗಿಷ್ಟಕ್ಕೆ ನಾನು ಥಂಡಿ ಕಾಲ ಆಗ್ತಾಯಿತ್ತು ಆ್ಯಕ್ಚುಲಾಗೆ ಇರಲಿ. ಆ ಟೈಮಲ್ಲಿ ಪಾಪ ಅಗ್ಗಿಷ್ಟಕ್ಕೆ ಹಾಕೋರು ಆ್ಯಕ್ಚುಲಿ. ಪಂಡಿತ್ಜಿ ಯಾವೋ, ಶಂಕರ್ ಇಂಜಿನಿಯರ್ ಜಿ ಯಾವೋ ಅಂತ ಹೇಳ್ಬಿಟ್ಟು ಇದು ಮಾಡಿಸಿ ಅಲ್ಲಿ. ನನ್ನ ಜೊತೆಗೆ ಸರಿಯೂ ನದಿಲ್ಲ ನನಗೆ ಎಷ್ಟೋ ವಿಶೇಷ ಅನುಭವ ಅಂದರೆ, ನಮಗೆ ಎಷ್ಟೋ ಜನ ಕನ್ನಡದವರೆಲ್ಲ ಬರೋರು ಆ್ಯಕ್ಚುಲಾಗೆ. ಬಂದಿದ ತಕ್ಷಣ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ನನಗೆ ಹೇಳಲ್ಲ, ನಂಗೆ ಅಷ್ಟು ಸಂತೋಷ ಸಂತೋಷ ಆಗೋದು. ಯಾಕಂದರೆ ಇರ್ತಾನೆ ಇರಲಿಲ್ಲ, ಜನರೇ ಇರ್ತಾ ಇರಲಿಲ್ಲ. ತಿಂಗಳಾನ್ಗಟ್ಲೆ ಆದ್ರೂ ನಮ್ಮವ್ರು ಕನ್ನಡ ಇರ್ತಾ ಇರಲಿಲ್ಲ. ನಮ್ಮ ಸರಿ ಬರೀ ಹಿಂದಿಲೇ ಮಾತಾಡೋ ರೀತಿ ಆಗ್ತಾ ಇತ್ತು ಆ್ಯಕ್ಚುಲಿ. ನಂಗೆ ಹಿಂದಿ ಬೇರೆ ಪೂರ್ತಿ ಬರ್ತಾ ಇರಲಿಲ್ಲ. ಕನ್ನಡದಲ್ಲಿ ಸಿಕ್ಕಿದ್ರೆ ನಂಗೆ ಭಾಳ ಖುಷಿ. ಅದಕ್ಕೆ ನಾನೇ ರಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಹೇಳ್ತಾರೆ, ಮಿತ ಭಾಷಣೆ ಪೂರ್ವ ಭಾಷಣ ಅಂತ ಹೇಳ್ತಾರೆ ಇದರಿಗೆ ಇರಲಿ ರಾಮನಿಗೆ. ಅಂದರೆ ಮೊದಲೇ ಮಾತಾಡ್ತಾ ಇದ್ದಂತ ಆ ರೀತಿ ಅದನ್ನು ಫಾಲೋ ಮಾಡಬೇಕು. ನಾನೇ ಫಸ್ಟ್ ಕನ್ನಡವ್ರು ಯಾರು ಸಿಕ್ಕರೆ ಕೇಳಿಸಿದ್ರೆ ಸಾಕು, ನಾನೇ ವಾಲಂಟಿಯರಾಗಿ ಹೋಗ್ಬಿಟ್ಟು ಎಲ್ಲಿಂದವರು ಏನು ಹೇಗೆ ಬಂದಿರ ಅಂತ ಹೋಗಿ ಮಾತಾಡ್ತಾ ಇದ್ದೆ. ನಮ್ಗೆ ಕನ್ನಡದವರು ಅಂತ ನಮ್ಮ ಮಾನದ ಭವನ ಅಂತ ನಾನೇ ಉಳ್ಕೊಂಡಿದ್ದು. ಅಲ್ಲೂ ನಮ್ಮ ಕನ್ನಡದವರೆಲ್ಲ ಬರ್ತಾಯಿದ್ರು ಆ್ಯಕ್ಚುಲಿ. ಹಾಗೂ ನಾವು ಕನ್ನಡ ಕೇಳಿದ್ರೆ ನಮ್ಗೆ ಅಷ್ಟು ಸಂತೋಷ ಆಗ್ತಿಲ್ಲ, ನಮ್ಮವರಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರು. ಅವರು ಸಂತೋಷ ಪಡೋರು, ಅಯ್ಯೋ ರಾಮಂದಿರದಲ್ಲಿ ನಮ್ಮ ಕನ್ನಡದವ್ರು ಇದ್ದೀರಾ ನೀವು, ನಮಗೆ ಇಲ್ಲಿ ಬಂದಾಗ ಹೇಗೋ ಅನ್ಕೊತಾ ಇದ್ವಿ ನೀವು. ಅವ್ರಿಗೂ ಸಂತೋಷ ಅಷ್ಟೇ ಆಗ್ತಾ ಇತ್ತು ಆ್ಯಕ್ಚುಲಾಗೆ. ಇಲ್ಲ ಇದೆಲ್ಲ ವಿಶೇಷ ಅನುಭವಗಳು ಇದರಲ್ಲಿ ಅಂತ, ಅಯೋಧ್ಯೆ ಅನುಭವಗಳು ಇರಲಿ. ಸೊ ಅಲ್ಲಿ ಒಟ್ಟಲ್ಲಿ ಆವತ್ತಿನ ರಾಮಂದ್ರಕ್ಕೂ ಇವತ್ತಿಗಿರೋ ರಾಮಂದ್ರಕ್ಕೂ ಅವತ್ತಿಗೆ 125 ಜನ ಎಲ್ಲ ಕೆಲಸ ಮಾಡ್ತೀವಿ. ಇವತ್ತು 3500 ಜನ ಕೆಲಸ ಮಾಡ್ತಾರೆ ಇರಲಿ. ಇಲ್ಲ ಒಂದು 2 ಏಜೆನ್ಸಿ ಎಲ್ಲ ನಮ್ಮ ಬ್ಯಾಂಗ್ಳೂರ್ ಬೇಸ್ಡ್ ಏಜೆನ್ಸಿ ಅಲ್ಲಿ ಕೆಲಸ ಮಾಡ್ತಾಯಿದೆ. ಎಲೆಕ್ಟ್ರಿಕಲ್ ವರ್ಕು ಬೆಂಗಳೂರವರೇ ಶಂಕರ್ ಎಲೆಕ್ಟ್ರಿಕಲ್ಸ್ ಅಂತ ಅವ್ರೇ ಮಾಡಿದ್ದು ಆ್ಯಕ್ಚುಲಾಗೆ. ಮೇಯ್ನಾಗಿ ಹೇಳಲ್ಲ, ನಮಗೆ ಏನು ಭೀಷ್ಮ ಪಿತಾಮಹ ಥರ ನಮ್ಮ ಗೋಪಾಲ್ಜಿ ಅವರು ಇದ್ದವ್ರು ಆ್ಯಕ್ಚುಲಾಗೆ ಹೇಳಲ್ಲ ಅವರು ಎದ್ದು ಕೆಲಸ ಆಗಿರುವಂಥದ್ದು. ಇದೆಲ್ಲ ಬಹಳ ಸಂತೋಷವಾದ ಇದೆ. ತುಂಬಾ ನಿಮ್ಮ ಅನುಭವ ಕೇಳ್ತಾ ಇದ್ರೆ ತುಂಬಾ ಭಾವುಕರ ಆಗ್ತೇವೆ ಸರ್, ಅಷ್ಟು ಚೆನ್ನಾಗಿದೆ ನಿಮ್ಮ ಅನುಭವ. ಹಾಗೆ ನೀವು ಅಲ್ಲಿ ಇದು ಕನ್ಸ್ಟ್ರಕ್ಷನ್ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ನೀವು ಅಲ್ಲಿ ನೆಕ್ಸ್ಟ್ ಡೇನೆ ಬುಕ್ ಮಾಡಿದ್ದಾರೆ ಟಿಕೆಟ್ಸ್ ಅಂತ ಹೇಳಿದ್ರಿ. ಅಲ್ಲಿ ನೀವು ಕಾಲಿಟ್ಟ ಒಂದು ಕ್ಷಣ ನಿಮ್ಗೆ ಯಾವ ಅನುಭವ ಆಯ್ತು ಸ್ಟಾರ್ಟ್ ಆದಾಗ ನಿಮ್ಮ ಜರ್ನಿ, ಅದನ್ನ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ನಂತರ ನಾನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಅಯೋಧ್ಯ ಲಕ್ನೋಗೆ ಹೋಗಿ ಲಕ್ನೋಯಿಂದ ಅಲ್ಲಿಂದ ತಿರ್ಗಾ ಅಯೋಧ್ಯೆಗೆ ಹೋಗಿ ಸೇರಿದ್ವಿ ರಾತ್ರಿ. ಆವಾಗ ಇರಲಿ ನೆಕ್ಸ್ಟ್ ಡೇ ನಮ್ಮ ಶ್ರೀನಾ ಅಂದರೆ
ಇನ್ನು ನಮ್ಮ ಶ್ರೀನಾಥ ಅಯ್ಯರನ್ನು ಮತ್ತು ನಮ್ಮ ದತ್ತ ಶಿವರಾಮ್ಜಿನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಹೇಳಲ್ಲ. ಆ ರಾಮರ ಸೇವೆ ಮಾಡೋಕ್ಕೆ ಇವತ್ತು ರಾಮ ಸೇವಾ ಭಿಕ್ಷೆ ಇಟ್ಟವರು ಅಂದರೆ ಅವರಿಬ್ಬರೇ ಆ್ಯಕ್ಚುಲಾಗಿ. ಅವರು ಅಲ್ಲಿರುವಂಥ ಕಾರ್ಯಕರ್ತರ ಹೆಂಗೆ? ಇಲ್ಲ, ಕಾರ್ಯಕರ್ತರಲ್ಲ, ಅವ್ರದ್ದು ಆ್ಯಕ್ಚುಲಾಗಿ ಶ್ರೀನಾಥ ಅಯ್ಯರನ್ನ ಅವ್ರದೇ ಹನುಮಾನ್ ಗ್ರಾನೈಟ್ಸ್ ಅಂತ ಕಂಪ್ನಿ, ಅವ್ರದ್ದೇ ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ಕಿದ್ದು ಆ ಕಂಪ್ನಿನಲ್ಲಿ ಆ್ಯಕ್ಚುಲಾಗಿ. ಅವ್ರ ಮೂಲಕನೇ ನಾನು ಹೋಗಿದ್ದಿದ್ದು ಇದರಲ್ಲಿ ಅಂತ. ಹನುಮಾನ್ ಗ್ರಾನೈಟ್ಸ್ ಅನ್ನೋದು ಶ್ರೀ ಹನುಮಾನ್ ಗ್ರಾನೈಟ್ಸ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ. ಅದು ನಮ್ಮ ಸಾದಹಳ್ಳಿನಲ್ಲಿ ಇದೆ ಆ್ಯಕ್ಚುಲಿ ಕಂಪ್ನಿ ಇರೋದೆ. ಸಾದಹಳ್ಳಿ ಅಂದರೆ ಬೆಂಗಳೂರು ಏರ್ಪೋರ್ಟ್ ಹತ್ರ ಇರೋವಂಥದ್ದು ಇದರಲ್ಲಿ. ಆವಾಗ ಅವರು ಆ್ಯಕ್ಚುಲಿ ಇದರಲ್ಲಿ ಬೆಂಗಳೂರಿನಲ್ಲಿ ಹೆಣ್ಣೂರು ರಸ್ತೆ ಹತ್ರ ಅಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದರಲ್ಲಿ 63 ಅಡಿದು, ಅದನ್ನು ಅದಕ್ಕೆ ಬೇಸ್ಮೆಂಟ್ಗೆ ಅಂತೆಲ್ಲ ಗ್ರಾನೈಟ್ ಎಲ್ಲ ಕಳಿಸಿದ್ರು ಆ್ಯಕ್ಚುಲಾಗಿ. ಆವಾಗ ಅದನ್ನು ಸಾಕಷ್ಟು ಟ್ರಸ್ಟ್ ಅವರು VHP ಅವರೆಲ್ಲ ಸ್ವಲ್ಪ ನೋಡಿಬಿಟ್ಟು ಸರಿ ನೋಡಿ ಯಾವುದು ಗ್ರಾನೈಟ್ ಬೆಸ್ಟು ಬೇಸ್ಮೆಂಟ್ಗೆ ಅಂತ. ಯಾಕೆಂದರೆ ಅಲ್ಲಿ ಅಯೋಧ್ಯೆ ರಾಮ್ ಟೆಂಪಲಲ್ಲಿ ನಿಮಗೆ ಏನು ಭೂಮಿ ಇದೆಯಲ್ಲ ಆ ಭೂಮಿ ಸ್ವಲ್ಪ ಸಾಫ್ಟ್ ಅಲ್ಲಿ ಇರಲಿ, ಲೂಸ್ ಸಾಯಿಲ್ ಇದೆ ಆ್ಯಕ್ಚುಲಾಗಿ. ಸೊ ಆ ರೀತಿ ಇದು ಮಾಡ್ಬೇಕಾದ್ರೆ ಯಾವುದು ಸೂಟಬಲ್ ಗ್ರಾನೈಟು ಅಂದರೆ ಅದೇ ಇಂಜಿನಿಯರಿಂಗ್ ತೊಗೊಂಡ್ರೆ ಎಲ್ಲ ಕ್ವಾಲಿಟೀಸು ಇರೋವಂಥದ್ದು ಆ್ಯಕ್ಚುಲಾಗಿ, ಗೊತ್ತಾಯ್ತಾ. ಅದು ಸ್ಟ್ರೆಂತು ಸಾಕಷ್ಟು ಇದೆ, ಪೋರೋಸಿಟಿ ಸಾಕಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದೆಲ್ಲ ಪಾಸವಾಗುವಂಥದ್ದು ಯಾವುದು ಗ್ರಾನೈಟ್ ಅಂತ ಇಡೀ ನಿಮಗೆ ಕಂಟ್ರಿನಲ್ಲೇ ನೋಡಿದಾಗ, ಭಾರತ ದೇಶದಲ್ಲಿ ನೋಡಿದಾಗ, ಆವಾಗ ಅವರು ಹಾಗೆ ಹುಡ್ಕೊಂಡು ಬರ್ತಾ ಇದ್ದಾಗ ಬೆಂಗಳೂರು ಬಂದಾಗ ಅಲ್ಲಿ ನೋಡಿದ್ದಾರೆ ಯಾರು ಇದು ಸಪ್ಲೈ ಮಾಡಿರಿ ಅಂತ ಹೇಳಿ. ಆವಾಗ ಶ್ರೀನಾಥ ಅಂತ ಹೇಳಿ ಅವ್ರು ಇದು ಮಾಡಿ ಕೊನೆಗೆ ಅವರು ಅಷ್ಟೇ ಇಷ್ಟೆಲ್ಲ ನಾನು ಸಪ್ಲೈ ಮಾಡೋದು ಕಷ್ಟ ಆಗುತ್ತೆ, ತುಂಬ ದೊಡ್ಡ ಪ್ರಾಜೆಕ್ಟ್ ಅಂತ. ಇಲ್ಲ ನೀವು ಮಾಡಿ, ಈಗ ನಿಮ್ಮ ಕಲ್ಲುಗಳು ತುಂಬ ಚೆನ್ನಾಗಿದೆ ಅಂಥೇಳಿ ಕೊನೆಗೆ ಭಗವಂತ ಆಂಜನೇಯ ಅವ್ರಿಗೆ ಆಪರ್ಚುನಿಟಿ ಕೊಟ್ಟು ಇರಲಿ. ಸೊ ಆ ಕಲ್ಲುಗಳು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಇದರಲ್ಲೂ ಪಾಸ್ ಆಯಿತು ಆ್ಯಕ್ಚುಲಾಗಿ ನಮ್ಮ ಬೆಂಗಳೂರಿಗಲ್ಲೇ. ನಮ್ಮ ಎಷ್ಟು ಹೆಮ್ಮೆ ಅಲ್ವೇ ಕರ್ನಾಟಕದವ್ರಿಗೆ ಇರಲಿ. ಇವತ್ತು ಹೇಳಲ್ಲ, ಯಾಕಂದರೆ ನಮ್ಮ ಅಯೋಧ್ಯೆ ರಾಮ ಮಂದಿರಕ್ಕೂ ನಮ್ಮ ಕರ್ನಾಟಕಕ್ಕೂ ಇವತ್ತಿನ ಸಂಬಂಧ ಅಲ್ಲ ಸರ್, ಅದು ಎಷ್ಟು ಯುಗಗಳ ಸಂಬಂಧ. ಯಾಕಂದರೆ ತ್ರೇತಾಯುಗದಲ್ಲಿ ಪುತ್ರಕಾಮೇಷ್ಟಿ ಯಾಗ ಆಗಬೇಕಾದ್ರೆ ದಶರಥ ಮಾಡಬೇಕು ಅಂತ ಹೇಳ್ತಾರೆ, ಮಕ್ಕಳು ಇರಲ್ಲ. ಪುತ್ರಕಾಮೇಷ್ಟಿ ಯಾಗ ಮಾಡಬೇಕು ಅಂದರೆ ಯಾರು ಮಾಡಿಸ್ತಾರೆ, ಅಂಥ ಒಂದು ಅಧ್ವರಿಗಳು ಯಾರಿದ್ದಾರೆ ಅಂತ ಹೇಳಿದಾಗ ಋಷಿಶೃಂಗರು ಅಂತ ಶೃಂಗೇರಿ ಹತ್ರ ಜಾಗದಲ್ಲಿ ಕಿಗ್ಗ ಅಂತ ಋಷಿಶೃಂಗರೇ ಇದಕ್ಕೆ ಸಮರ್ಥರು ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ. ಆವಾಗ ದಶರಥ ಮಹಾರಾಜ ಅದು ಕರೆಸ್ತಾನೆ ಋಷಿಶೃಂಗರನ್ನ, ಅವ್ರ ಕೈಲೇ ಪುತ್ರಕಾಮೇಷ್ಟಿ ಯಾಗ ಮಾಡಿಸ್ತಾನೆ ಆ್ಯಕ್ಚುಲಾಗಿ. ಸೊ ಆಮೇಲೆ ರಾಮ ಹುಟ್ಟೋದು ಅಂದರೆ ಆವತ್ತಿಂದ ಕೊಡುಗೆ ಇದೆ. ರಾಮ ಹುಟ್ಟಕ್ಕಿಂತ ಮುಂಚೆ ಕರ್ನಾಟಕಕ್ಕೂ ಅಯೋಧ್ಯಕ್ಕೂ ಸಂಬಂಧ ಇದೆ ಆ್ಯಕ್ಚುಲಾಗಿ ಇರಲಿ. ಇದನ್ನು ನಮ್ಮ ಬ್ಯೂಟಿಫುಲ್ಲಾಗಿ ಅಂದರೆ ಇದಕ್ಕೆ ರಾಮ ಮಂದಿರಲ್ಲಿ ಕಟ್ಟಬೇಕಾದ್ರೆ ಆವಾಗವಾಗ ನಮ್ಮ ಯೋಗಿಜಿ ಬರೋರು ಆ್ಯಕ್ಚುಲಾಗಿ ಇರಲಿ, ಯೋಗಿ ಆದಿತ್ಯನಾಥ್ ಅವರು ಬರೋರು. ಆವಾಗ ನಾನು ಪರಿಚಯ ಮಾಡಿಕೊಂಡೆ ಇರಲಿ. ನಮ್ಮ ಈ ಥರ ನಾವು ಕರ್ನಾಟಕ ಬೆಂಗಳೂರಿಂದ ಬಂದಿದ್ದೀವಿ, ಈ ಥರ ಕರ್ನಾಟಕದವರು ಶಂಕರ ಅಂತ ನನ್ನ ಹೆಸರು ಈ ಥರ ಅಂತ ಹೇಳಿದ ತಕ್ಷಣ ಆ ಬ್ಯಾಂಗ್ಳೂರ್ಸೇ ಅಂತ ಹೇಳ್ಬಿಟ್ಟು ಇದು ಮಾಡಿ ಸಂತೋಷಪಟ್ಟು ಇದರಲ್ಲಿ ಆಂಜನೇಯ ಕರ್ನಾಟಕದವನು, ಆಂಜನೇಯ ಕರ್ನಾಟಕದವರೇ ಇದಕ್ಕೆ ಸೇವೆ ಮಾಡಬೇಕಾದ್ದು ಸರಿಯಾಗಿದೆ ಆ್ಯಕ್ಚುಲಿ ಅವ್ನ ಸೆಲೆಕ್ಷನ್ನು. ನನ್ನ ಜೊತೆಗೆ ನೀವು ಹನುಮಾನ್ ಗ್ರೈಂಡ್ಸ್ ಅಂತ ಹೇಳ್ತೀರಾ, ಇನ್ಯಾರು ಮಾಡ್ಬೇಕು ಹೇಳಿ ಸೇವೆಯನ್ನು, ನೀವೇ ಮಾಡಬೇಕು ಅಂತ ಹೇಳಿದ್ರು. ಅದು ಬಹಳ ಸಂತೋಷ ಆಯಿತು ನಮಗೂ ಇದರಲ್ಲಿ ಅಂತ. ಈ ರೀತಿ ಕೆಲವು ಅನುಭವಗಳೆಲ್ಲ ತುಂಬ ಮುಂದೆ ಹೇಳ್ತೇನೆ ಇದರಲ್ಲಿ. ನಂತರ ಏನೇನು ಮೊದಲೇ ಸ್ಟೆಪ್ಪಿಂಗ್ ಸ್ಟೋನ್ ಇದಕ್ಕೆ ಅಯೋಧ್ಯೆ ಸೇರಾದ ಮತ್ತೆ ನೆಕ್ಸ್ಟ್ ಹೊರಟಿದ್ದು ಆ್ಯಕ್ಚುಲಾಗಿ ಹೊರಡಬೇಕಾದ್ರೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ತುಂಬ ಇತ್ತು ಆ್ಯಕ್ಚುಲಾಗಿ, ಡೈರೆಕ್ಟಾಗಿ ಎಂಟ್ರಿ ಇಲ್ಲ. ಸುಮಾರು ಫಸ್ಟ್ ಡೇ ಸುಮ್ಮನೆ ವಿಸಿಟರ್ ಅನ್ನೋ ರೀತಿ ಇದು ಮಾಡಬೇಕು, ಅದಕ್ಕೆ ಒಂದು 6 hours ಚೆಕಿಂಗ್ ಇತ್ತು ಆ್ಯಕ್ಚುಲಾಗಿ. ಬೆಲೆ ಇತ್ತು, ತುಂಬ ಸೆಕ್ಯೂರಿಟಿ ಇದರಲ್ಲಿ ಹೇಳ್ತಾರೆ. ಆ ವಿಷಯ ತೊಗೊಂಡ್ರೆ ನಮ್ಮ ಸೆಕ್ಯೂರಿಟಿ ಇದೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ಇದರಲ್ಲಿ, ಓಕೆ, ನಮಗೆ ಭಾರತ ದೇಶದಲ್ಲಿ ನಿಜವಲ್ಲೂ. ಸೊ ಅದು ಪ್ರೋಸೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಸೆಕ್ಯೂರಿಟಿ ಚೆಕ್ ಅಂತಿದ್ರು, ಒಂದು 6 hours ಕೂತಿದ್ದೆ ಆ್ಯಕ್ಚುಲಾಗಿ, ಬಿಡಲಿಲ್ಲ ಇರಲಿ ಅಂತ. ಸೊ ಈ ಡೀಟೇಲ್ಸ್ ಎಲ್ಲ ತೊಗೊಂಡು ಆಧಾರ್ ಎಲ್ಲ ತೊಗೊಂಡು ಅದನ್ನು ಇಲ್ಲಿಂದ ಕ್ರಾಸ್ ವೆರಿಫೈ ಮಾಡಿ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಏನು ಯಾವುದು ಏನು ತೊಂದರೆ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಆ ಬ್ಯಾಕ್ಗ್ರೌಂಡಲ್ಲಿ ಚೆಕ್ ಎಲ್ಲ ಮಾಡ್ತಾರೆ ಆ್ಯಕ್ಚುಲಾಗಿ. ಸರಿ ಅಂತ ಆ ರೀತಿ ಹೋಗಬೇಕು ಅಂತ ಮೊದಲೇ ಹೆಜ್ಜೆ ಇಡಬೇಕು ಅಂತ ಇದು ಮಾಡ್ತಾಯಿದ್ದೆ. ಸರಿ ಆವಾಗಲೂ ಒಂದು ಸಲ ಮನಸ್ಸು ಒಳಗಡೆ ಅಳುಕಿತ್ತು ಆ್ಯಕ್ಚುಲಾಗಿ. ಸರಿ ಹೆಜ್ಜೆ ಇಡಬೇಕಾದ್ರೆ ಸರಿ ಸಡನ್ನಾಗಿ ಒಂದು ಜ್ಞಾಪಕ ಬಂತು, ಇದಕ್ಕೆ ಆಂಜನೇಯನ ಹಿಡಿದ್ರೇ ನಮ್ಮ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ನಮ್ಮ ಮನೇಲಿ ಒಂದು ಪದ್ಧತಿ ಇದೆ, ಚಿಕ್ಕ ವಯಸ್ಸಿನಲ್ಲಿ ಎಲ್ಲ ಮಕ್ಳಿಗೂ ಅದರಲ್ಲಿ ಒಂದು 3-4 ವರ್ಷ ಆಗಿದ ತಕ್ಷಣ ಆ ಮಕ್ಕಳಿಗೆ ಗಣಪತಿ ಪಂಚರತ್ನ, ಗಣೇಶ ಪಂಚರತ್ನ ಅಂತ ಶಂಕರ ಭಗವತ್ಪಾದ ಮಾಡಿದ ಸ್ತೋತ್ರ ಅದು. ಹಾಗೆ ಹನುಮತ್ ಪಂಚರತ್ನ ಅಂತ ಸ್ತೋತ್ರ. ಇದನ್ನು ಎಲ್ಲರಿಗೂ ಕಲಿಸೋ ಒಂದು ರೂಢಿ ಇಲ್ಲಿದೆ ಆ್ಯಕ್ಚುಲಿ. ಎಲ್ಲರೂ ಮಕ್ಕಳು ನಿತ್ಯ ಬೆಳಗ್ಗೆ ಸಂಜೆ ಹೇಳಬೇಕು ಅನ್ನೋದು ರೂಢಿನಲ್ಲಿ. ನಾನು ಹಾಗೆ ಹೇಳ್ಕೊತಿದ್ದೆ, ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ಹೇಳ್ಕೊತಾ ಇದ್ದೆ. ಅಲ್ಲಿ ಹೆಜ್ಜೆ ಇಟ್ಟಿದ್ದೇನೋ ನನಗೆ ಮನಸ್ಸಿಗೆ ಸ್ಟ್ರೈಕ್ ಆಯ್ತಾ ಇರಲಿ, ಇಲ್ಲ ಈ ಪ್ರಾಜೆಕ್ಟ್ ಆಗಬೇಕಾದ್ರೆ ಆಂಜನೇಯನ್ನೇ ಹಿಡಿಯಬೇಕು, ಆಂಜನೇಯಲ್ಲೇ ಪೂರ್ತಿ ಸರೆಂಡರ್ ಮಾಡಿದ್ರೆ ಕೊನೆಯಲ್ಲಿ ಅಲ್ಲಿ ಬರುತ್ತೆ ಶ್ರೀರಾಮ ಭಕ್ತಿ ಭಾಗ್ಭವತಿ ಅಂತ ಬರುತ್ತೆ ಅಲ್ಲಿ ಕೊನೆಯಲ್ಲಿ. ಶ್ರೀರಾಮ ಭಕ್ತಿ ಯಾರು ಈ ಸ್ತೋತ್ರನ
ಸತತ ನಿರಂತರ ಪಾರಾಯಣ ಮಾಡ್ತಾರೋ ಅವ್ರಿಗೆ ರಾಮನ ಮೇಲೆ ನಿಜವಾದ ಭಕ್ತಿ ಒಂದು ಉತ್ಪತ್ತಿ ಆಗುತ್ತೆ ಅಂತಲ್ಲ. ಶ್ರೀರಾಮ ಭಕ್ತಿ ಭಾಗವತಿಯಿಂದ ಬರ್ತಾ ಇರಲಿ ಆಯ್ತಲ್ಲ, ಎರಡೂ ಆಗುತ್ತೆ. ನಾವು ಧೈರ್ಯನೂ ಕೊಡ್ತಾನೆ, ಬೇಕಾದ್ದು ರಾಮನ ಭಕ್ತಿನೇ ಆ್ಯಕ್ಚುಲಾಗಿ, ಆ ಶ್ರೀರಾಮನ ಭಕ್ತಿ ಅದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಮೊದಲೇ ಹೆಜ್ಜೆ ಇಟ್ಟಿದ ತಕ್ಷಣವೇ ಇರಲಿ ಅದು ಶಂಕರ ಭಗವತ್ಪಾದರ ಆ ಒಂದು ಸ್ತೋತ್ರ ಪಾರಾಯಣ ನಿರಂತರವಾಗಿ ಆವತ್ತು ಶುರು ಆಗಿದ್ದು ಇವತ್ತಿಗೂ ನಿಂತಿಲ್ಲ ಇರಲಿ, ಕಂಟಿನ್ಯೂಸ್ ಆಗಿ ಅದು ಹೇಳ್ಕೊಂಡು ಬರ್ತಾನೆ ಆ್ಯಕ್ಚುಲಾಗಿ. ಸರಿ ಅಂತ ಸರಿ ಅಲ್ಲಿ ಹೋದೆ. ಸರಿ ಆಮೇಲೆ ಸ್ಟಾರ್ಟಿಂಗಲ್ಲಿ ಒಂದು 2 ಡೇಸ್ ನನಗೆ ಒಂದು ಸ್ವಲ್ಪ ಟ್ರೈನಿಂಗ್ ಥರ ನೋಡ್ಕೊಂಡು ಅಂತ ಹೇಳಿದ್ದು ಮಾಡಿದ್ರು. ಥರ್ಡ್ ಡೇ ಸರಿ ಅವರು ಬಿಟ್ಟರು ಆ್ಯಕ್ಚುಲಾಗಿ. ಇಲ್ಲ ನಾನು ಬರೋಲ್ಲ, ನೀವೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಲಿಲ್ಲ. ಆಮೇಲೆ ನಂತರ ಬರ್ತೀನಿ ನೀವು ಹೋಗಿ ಅಂತ ಹೇಳಿದ್ರು. ಆಮೇಲೆ ಸರಿ ಹೇಗಿರೋ ನೀರಲ್ಲಿ ಇಳಿದು ಮತ್ತೆ ಒದ್ದೆ ಆಗುತ್ತೆ, ಚಳಿ ಆಗುತ್ತೆ ಅಂದರೆ ಅಗತ್ಯ ಇರಲಿ. ಸರಿ ಜೈ ಶ್ರೀರಾಮ್ ಅಂತ ಹೇಳಿದ್ ಮುನ್ನುಗ್ಗಿದ್ದು ಆ್ಯಕ್ಚುಲಾಗಿ. ಆ ಮುನ್ನುಗ್ದು ಮತ್ತೆ ಆ ರೀತಿಯೇ ಅದರಲ್ಲಿ ಏನೇನು ಟೆಕ್ನಿಕಾಲಿಟೀಸ್ ಎಲ್ಲ ತಿಳ್ಕೊಂಡಿಲ್ಲ ಮಾಡಿ ಒಂದು ಹೇಳಲ್ಲ. ಅಲ್ಲಿ ಇದಾಯಿತು, ಎಲ್ಲ ಲೋಕಲ್ ಅಲ್ಲಿನವರೇ ಕೆಲಸಗಾರರು ಜಾಸ್ತಿ ಇದ್ದರು. ಇಲ್ಲೊಂದು ತಮಿಳವರು ಒಂದಷ್ಟು ಜನ ಪಾಪ ಎಲ್ಲ ಬಂದಿದ್ರು ಆ್ಯಕ್ಚುಲಾಗಿ ಕೆಲಸಗಾರರು. ಯಾಕಂದರೆ ಗ್ರಾನೈಟ್ ಕೆಲಸ ಅನ್ನೋದು ಇಲ್ಲಿನ ಗ್ರಾನೈಟ್ ಅಂದರೆ ಇಲ್ಲಿನವ್ರಿಗೆ ಹೆಚ್ಚಾಗಿ ಅನುಭವ ಇತ್ತು ಆ್ಯಕ್ಚುಲಾಗಿ. ಆವಾಗೆಲ್ಲ ತುಂಬ ಒಳ್ಳೆ ಕೆಲಸಗಳು ನಡೆದಿದೆ, ಜಾಸ್ತಿ ಕೆಲಸಗಳಿದೆ. ಆ್ಯಂಡ್ ಜೊತೆಗೆ ಎಲ್ಲರೂ ಭಾವನಾತ್ಮಕವಾಗಿ ತುಂಬ ಕೆಲಸ ಮಾಡ್ಯಾರೆ, ಎಲ್ಲರೂ ಭಾವನಾತ್ಮಕ ಮಾಡಿದ್ದಾರೆ. ಎಷ್ಟೋ ಕೆಲಸವನ್ನು ಅಲ್ಲಿ ಬಂದವರು ಅವ್ರ ಅನುಭವ ಅವ್ರ ಶ್ರದ್ಧೆಗಳು ಒಂದೊಂದು ನೋಡಿಬಿಟ್ರೆ ಒಬ್ಬರು ಭಾರತದಲ್ಲಿ ಸ್ಪಿರಿಚುಯಾಲಿಟಿ ಕಮ್ಮಿ ಆಗೋಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಇನ್ನೊಂದು ರೀತಿ ಆ ರಾಮನ ಫ್ಯಾಕ್ಟ್ರಿಯಿಂದ ಎಲ್ಲರೂ ಎಷ್ಟು ಜನ ಹೇಗಿದ್ರು, ಹೇಗೆ ಸೇವೆ ಮಾಡ್ತಾಯಿದ್ರು ಅಂತ ಕೆಲಸ ನೆನೆಸ್ಕೊಂಡಾಗ ಇಲ್ಲಪ್ಪ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ ಆ್ಯಕ್ಚುಲಾಗಿ. ಇದರಲ್ಲಿ ತುಂಬ ಆ ಥರ ಸಾಕಷ್ಟು ಅನುಭವಗಳಾಗಿದೆ, ಅದೆಲ್ಲ ಶೇರ್ ಮಾಡ್ತೇನೆ ಆ್ಯಕ್ಚುಲಾಗಿ.